ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನಿವತ್ತು ಬೆಂಗಳೂರಿನ ಯಶವಂತಪುರದಲ್ಲಿರೋ ಮೆಟ್ರೋಲ್ಲಿದ್ದೀನಿ. ನಿಮಗೂ ಒಂದು ಸ್ವಲ್ಪ ಝಲಕ್ ತೋರಿಸೋಣ ಅಂತ ಅಷ್ಟೇ ಮೆಟ್ರೋಗೆ ಹೋಗಿದ್ವಿ. ಹಾಗೆ ಸ್ಮಾಲ್ ಶಾಪಿಂಗ್ ಮಾಡಿದ್ದೀನಿ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಬ್ಯೂಟಿಫುಲ್ ಆಫರ್ ಇತ್ತು, ಆಫರ್ದು ನಾನಿವತ್ತು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆಫರ್ದು ಸ್ವಲ್ಪ ಶಾರ್ಟ್ ಟೈಮ್ ಅಂತ ಹೇಳಿದ್ರು. ಅಕಸ್ಮಾತ್ ನಾನು ವಿಡಿಯೋ ನೀವು ನೋಡೋ ಅಷ್ಟೊತ್ತಿಗೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ನನಗೆ ಅವತ್ತು ಒಳ್ಳೆ ಕಾಂಬೋ ಆಫರ್ ಸಿಕ್ತು. ಸೊ ಅದು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು 3 ಪೀಸ್ದು ಕಾಂಬೋ ಸೆಟ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಮಿಲ್ಕ್ ಪ್ಯಾನು, ಒಂದು ತವಾ ಮತ್ತು ಒಂದು ಬಾಣಲಿ ಸಿಗ್ತಾಯಿದೆ, ಅದು ವಿತ್ ಗ್ಲಾಸ್ ಲಿಡ್ಡು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ 3 3 in 1 ಕಡಿಮೆ ಪ್ರೈಸಿಗೆ ಸಿಗ್ತಾ ಇದ್ದಿದ್ದರಿಂದ ನಾನು ಇದನ್ನು ಬೈ ಮಾಡೋಣ ಅಂದ್ಕೊಂಡೆ. ಅದ್ರ ಜೊತೆಗೆ ಇನ್ನೊಂದು ಆಫರ್ ಸಿಕ್ತು, ಏನಂದರೆ ಸ್ಟೈನ್ಲೆಸ್ ಸ್ಟೀಲ್ದು 3 ಲೀಟರ್ಸ್ ಕುಕ್ಕರು ಫ್ರೀಯಾಗಿ ಸಿಗ್ತಾಯಿತ್ತು. ಸೊ ಹಾಗಾಗಿ ಈ ಕಾಂಬೋ ಜೊತೆಗೆ ಮತ್ತೊಂದು ಕುಕ್ಕರು ಎಕ್ಸ್ಟ್ರಾ ಸಿಗ್ತಿದ್ದರಿಂದ ನಾನು ಇದು ಒಳ್ಳೆ ಬೆಸ್ಟ್ ಆಫರ್ ಅಂತ ಚೂಸ್ ಮಾಡಿದೆ. ನೀವೆಲ್ಲರೂ ಯಾರಾದರೂ ಈ ಥರ ಆಫರ್ ಸಿಕ್ಕಿದಾಗ ಬಿಡ್ತೀರಾ ಬಿಡಲ್ವಾ, ಏನು ಮಾಡ್ತೀರಾ ಐಡಿಯಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡ್ತಾ ಇರೋದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನೋಡ್ತಾ ಇರೋಂಗೆ ಇದು ಬಾಣಲಿ ಇದೆ. ಇದು ಬಾಣಲಿ ಬೇಸು ಅಷ್ಟೇ ತುಂಬ ಸಮ ಇತ್ತು. ನೀವು ಇಂಡಕ್ಷನ್ ಮೇಲೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ಫ್ರೈಯಿಂಗ್ ಪ್ಯಾನು, ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬೇಸ್ ಎಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ, ಸ್ಟೈನ್ಲೆಸ್ ಸ್ಟೀಲು, ಆಮೇಲೆ ಸ್ಟ್ರಾಂಗ್ ಆಗಿದೆ, ವೆಯ್ಟೇಜು ಇದೆ. ಸೊ ಹಾಗಾಗಿ ಒಳ್ಳೆ ಪ್ರಾಡಕ್ಟು. ಪ್ರೆಸ್ಟೀಜ್ ಅಂದರೆ ನಮಗೆ ಮುಂಚೆನೇ ಕೇಳಬೇಕಾ, ನಮಗೆಲ್ಲರಿಗೂ ಇಷ್ಟ ಆಗಿದೆ. ಮುಂಚೆ ಕಿಚನ್ ವೇರ್ ಅಂದರೆ ಪ್ರೆಸ್ಟೀಜು. ಸೊ ಪ್ರೆಸ್ಟೀಜ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ತೊಗೋಬೋದು. ಇದು ಮಿಲ್ಕ್ ಪ್ಯಾನ್ದು ಲಿಡ್ಡು ಎಷ್ಟು ಚೆನ್ನಾಗಿದೆ ನೋಡಿ, ಮಿಲ್ಕ್ ಪ್ಯಾನ್ ಮೇಲೆ ಚಿಕ್ಕ ಲಿಡ್ಡು. ಇದಂತೂ ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನನಗಿದು ಒಳ್ಳೆ ಆಫರು, ಒಳ್ಳೆ ಬೆಸ್ಟ್ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಅನ್ನಿಸಿದ್ದರಿಂದ ನಾನು ಇದನ್ನು ಬೈ ಮಾಡಿದೆ. ಇದ್ರ ಜೊತೆಗೆ ನನಗೆ 3 ಲೀಟರ್ಸ್ ಕುಕ್ಕರ್ ಬೇರೆ ಬಂದಿದೆ, ಅದು ಅಷ್ಟೇ ಸ್ಟೈನ್ಲೆಸ್ ಸ್ಟೀಲು. ನೋಡಿ ಈ ಥರ ನಾವು ಮಲ್ಟಿಪರ್ಪಸ್ ಆಗಿ ಒಂದೇ ಲಿಡ್ಡು ತವಾ ಮತ್ತು ಬಾಣಲಿ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ನೀವು ನೋಡ್ತಾ ಇರೋಂಗೆ ಇದು 3 ಲೀಟರ್ಸ್ ಕುಕ್ಕರು. ಇದು ಕೂಡ ಹೊಸದಾಗಿದೆ, ಚೆನ್ನಾಗಿದೆ. ಆಮೇಲೆ ಆರಾಮಾಗಿ ಒಂದು 4 to 6 ಮೆಂಬರ್ಸ್ಗೆ ಆರಾಮಾಗಿ ಸಾಂಬಾರು ಆರಾಮಾಗಿ ಮಾಡ್ಕೊಳ್ಬೋದು. ಆಮೇಲೆ ಉದ್ದ ಇದೆ, ಪ್ಯಾನ್ ಥರ ಇಲ್ಲ. ಸಾಂಬಾರಿಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ ಇವಾಗೆಲ್ಲ ಸ್ಟೀಲೇ ಯೂಸ್ ಮಾಡಬೇಕು ಅಂತಾರಲ್ಲ, ಸೊ ಹಾಗಾಗಿ ಕ್ವಾಲಿಟಿನೂ ಚೆನ್ನಾಗಿತ್ತು. ಹಾಗಾಗಿ ಅದು ಫ್ರೀಯಾಗಿ ಸಿಕ್ಕಿದ್ರೆ ನಾವು ಬಿಡ್ತೀವ, ಸೊ ಹಾಗಾಗಿ ತೊಗೊಂಡ್ಬಿಟ್ಟೆ. ನಿಮಗಿದೆಲ್ಲ ಇಷ್ಟ ಆಯಿತಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನೀಟಾಗಿ ಕಡಿಮೆ ದುಡ್ಡಲ್ಲಿ ಒಂದು ಹೊಸ ಅದು ಕಿಚನ್ ಪ್ರಾಡಕ್ಟ್ಸು ಮನೇಲಿ ಎಲ್ಲಿ ಮಲ್ಟಿಪರ್ಪಸಾಗಿ ಯೂಸ್ ಮಾಡೋ ಥರ ರೆಡಿ ಆಯಿತು. ಹಾಗೆ ಮುಂದೆ ಹೋದರೆ ಈಸಿಯಾಗಿ ನಾನು ಮನೇಲಿ ಹೇಗೆ ಪಾಲಕ್ ಪನ್ನೀರ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಾನು ಪಾಲಕ್ ಸೊಪ್ಪನ್ನ 2 ಕಂತೆ ತೊಗೊಂಡು ಬ್ಲ್ಯಾಂಚ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಫ್ರೈಯಿಂಗ್ ಪ್ಯಾನಲ್ಲಿ ನೋಡ್ತಾ ಇರೋ ಹಾಗೆ ಗಾರ್ಲಿಕ್ಕು, ಶುಂಠಿ, ಈರುಳ್ಳಿ, ಟೊಮೆಟೊ, ಒಂದು 4-5ರಿಂದ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ನಂದಿನಿ ಮಿಲ್ಕ್ದು ಪನ್ನೀರ್ ತೊಗೊಂಡಿದ್ದೀನಿ. ಅದು ಫ್ರೈ ಮಾಡಿರೋದು ಆರೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಬೌಲ್ ಇಟ್ಬಿಟ್ಟು ಅರಿಶಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಅದನ್ನು ಲೈಟಾಗಿ ಕಡಿಮೆ ಉರಿವಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಟೊಮೆಟೊ ಮಸಾಲ ಮತ್ತು ಬ್ಲ್ಯಾಂಚ್ ಆಗಿರೋ ಪಾಲಕ್ ಸೊಪ್ಪು ಮಿಕ್ಸ್ಚರ್ನ ಹಾಕಿ 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಪಾಲಕ್ದು ಗ್ರೇವಿ ರೆಡಿ ಆಯಿತು. ನೋಡಿ ಈ ಥರ ಕಲರ್ ಟರ್ನ್ ಆಗ್ತಾಯಿದೆ. ಅದೊಂದು ಸ್ವಲ್ಪ ಕುದಿಯೋ ಥರ ಬರಬೇಕು, ಒಂದು ಸ್ವಲ್ಪ ಕುದಿಸ್ಬೇಕು. ತಟ್ಟೆ ಮುಚ್ಚಿಬಿಟ್ಟು ಕುದಿಸಿದ್ರೆ ನಿಮಗೆ ಅದು ಈಸಿಯಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ನೀವು ವಾಟರ್ ಆ್ಯಡ್ ಮಾಡ್ಕೋಬೋದು. ನಮ್ಮನೇಲಿ ಸ್ವಲ್ಪ ಗ್ರೇವಿ ಥಿಕ್ನೆಸ್ ಇದ್ದರೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಲಿಕ್ವಿಡ್ ಆಗಿದ್ದರೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಸೆಮಿ ಲಿಕ್ವಿಡ್ ಮಾಡಿಕೊಂಡು ಪನ್ನೀರ್ನ ಈ ಥರ ಕ್ಯೂಬ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಂಗೆ ಗ್ರೇವಿ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಪನ್ನೀರನ್ನ ಆ್ಯಡ್ ಮಾಡ್ಕೊಬೋದು. ನಿಮಗೆ ಬೇಕಂದರೆ ಅದನ್ನು ಸ್ವಲ್ಪ ಶಾಲೋ ಫ್ರೈ ತಪ್ಪಿದ್ರೆ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಬೋದು. ಬಟ್ ನಾನು ಇದೇ ಥರನೇ ಮಾಡೋದ್ರಿಂದ ನಿಮ್ಗೆ ಇದೇ ಥರ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಒಂದು 10-15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಟ್ರೈ ಮಾಡಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಈ ಥರ ಆ್ಯಡ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬೇಕಂದರೆ ಕ್ರೀಮೆಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಈ ಥರ
ಟಿಪಿಕಲಾಗಿ ಹೇಗೆ ಮಾಡ್ತಾರೋ ಆ ಥರ ಸಿಂಪಲಾಗಿ ಮಾಡೋದ್ರಿಂದ ಈ ಥರ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಆಲ್ಟರ್ನೇಟಿವ್ ಮಾಡ್ಕೋಬೋದು. ಬೇಕಂದರೆ ಬಟರ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಕ್ರೀಮ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ, ಪಾಲಕ್ ಪನ್ನೀರ್ ರೆಡಿ ಆಗೋಯಿತು. ಅದನ್ನು ಚಪಾತಿ ಜೊತೆನೋ ಪೂರಿ ಜೊತೆನೋ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ.